ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ದ ನ್ಯಾಷನಲ್ ಓಷಾನಿಕ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯನ್ಯುವಲ್ ಗ್ರೀನ್ ಹೌಸ್ ಗ್ಯಾಸ್ ಇಂಡೆಕ್ಸ್. ಸೊ ರಫ್ಲಿ ಹಾಫ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಏನು ಎಮಿಟ್ ಆಗಿರುತ್ತೆ, ಸೊ ಅದು ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಎಮಿಟ್ ಆಗಿರುತ್ತೆ. ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗಿರುತ್ತೆ ಅದರಲ್ಲಿ ಹಾಫ್ ಆಫ್ ದ ಕಾರ್ಬನ್ ಡೈಆಕ್ಸೈಡು ಅಟ್ಮಾಸ್ಫಿಯರಲ್ಲೇ ಉಳ್ಕೊಳ್ತಿದೆ. ಇನ್ನು ಹಾಫ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ ಅಂತ ಯೋಚನೆ ಮಾಡಿದ್ರೆ, ಸೊ ಈ ಹಾಫ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ನ ಓಷನ್ ಮತ್ತು ಲ್ಯಾಂಡ್ ಎಕೋಸಿಸ್ಟಮ್ಮು ಅಬ್ಸರ್ವ್ ಮಾಡ್ಕೊಳ್ತಿದ್ದಾವೆ. ಸೊ ಅಂದರೆ ಓಷನ್ ಮತ್ತು ಲ್ಯಾಂಡ್ ಎಕೋಸಿಸ್ಟಮ್ಗೆ ಅಬ್ಸಾರ್ಪ್ಷನ್ ಕೆಪಾಸಿಟಿಗೂ ಮೀರಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಿದೆ. ಸೊ ಆ ಒಂದು ಕಾರ್ಬನ್ ಡೈಆಕ್ಸೈಡು ಅಟ್ಮಾಸ್ಫಿಯರಲ್ಲೇ ಉಳ್ಕೊಳ್ತಿದೆ. ಸೊ ಅದರಿಂದ ಏನಾಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ WMO ರಿಪೋರ್ಟ್ ಪ್ರಕಾರ ಏನಂತ ಹೇಳ್ತಿದೆ ಅಂದರೆ, ಇವರು ಕನ್ಸರ್ನನ್ನು ರೈಸ್ ಮಾಡ್ತಿದ್ದಾರೆ. ಸೊ ಅಂದರೆ ಲ್ಯಾಂಡ್ ಎಕೋಸಿಸ್ಟಮ್ ಮತ್ತು ಓಷನ್ ಎಕೋಸಿಸ್ಟಮ್ದು ಅಬಿಲಿಟಿ ಏನಾಗುತ್ತೆ ಫ್ಯೂಚರಲ್ಲಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಈ ಏನು ಕಾರ್ಬನ್ ಸಿಂಕ್ ಥರ ಆ್ಯಕ್ಟ್ ಆಗ್ತಿದೆ ಆ ಒಂದು ಎಫಿಷಿಯನ್ಸಿ ಫ್ಯೂಚರಲ್ಲಿ ಕಮ್ಮಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಬಿಲಿಟಿ ಕಡಿಮೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಅಬಿಲಿಟಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಬಫರ್ ಥರ ವರ್ಕ್ ಆಗುತ್ತೆ. ಮತ್ತು ಕ್ಲೈಮೇಟಲ್ಲಿ ಟೆಂಪರೇಚರು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ರಿಪೋರ್ಟ್ ಪ್ರಕಾರ ಹೇಳೋದಾದರೆ, ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ನು ಏನಂತ ಹೇಳ್ತಿದೆ ಅಂದರೆ, ಕಾರ್ಬನ್ ಡೈಆಕ್ಸೈಡು 2019-20 ಸ್ಲೈಟಾಗಿ ಲೋಯರ್ ಆಗಿದೆ. ಅಂದರೆ 2018-19 ಕಮ್ಮಿ ಆದರೆ ಕಾರ್ಬನ್ ಡೈಆಕ್ಸೈಡ್ ಏನು ಪ್ರೊಡ್ಯೂಸ್ ಆಗಿದೆ ಅದು ಸ್ಲೈಟಾಗಿ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಆ್ಯನ್ಯುವಲ್ ಗ್ರೋತ್ ರೇಟು ಆ್ಯಾವ್ರೇಜ್ ತೊಗೊಂಡಾಗ ಪಾಸ್ಟ್ ಡಿಕೆಡಿಗೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಇದೆ. ಬಟ್ 2018-19ಗೆ ಕಂಪೇರ್ ಮಾಡಿದ್ರೆ 2019-20 ಸ್ವಲ್ಪ ಡಿಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಆದರೆ 5.6% ಡ್ರಾಪ್ ಆಗಿದೆ. ಏನಕ್ಕೋಸ್ಕರ ಅಂದರೆ, ಫಾಸಿಲ್ ಫ್ಯೂಯಲ್ಸನ್ನ ನಾವು ಜಾಸ್ತಿ ಬರ್ನ್ ಮಾಡಿಲ್ಲ. ಏನಕ್ಕೆ ಅಂದರೆ, ಕೋವಿಡ್ ರಿಲೇಟೆಡ್ ರಿಸ್ಟ್ರಿಕ್ಷನ್ ಇದ್ದಿದ್ದರಿಂದ ಈ ಒಂದು ಫಾಸಿಲ್ ಫ್ಯೂಯಲಿಂದ ಎಮಿಷನ್ ಆಗುವಂಥ ಕಾರ್ಬನ್ ಡೈಆಕ್ಸೈಡು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅದೇ ಮೀಥೇನ್ ಅಂತ ತೊಗೊಂಡಾಗ ಇದು 2019-20 ಜಾಸ್ತಿ ಇನ್ಕ್ರೀಸ್ ಆಗಿದೆ ಆ್ಯಸ್ ಕಂಪೇರ್ಡ್ ಟು 2018-19. ಇವನ್ ಆ್ಯಾವ್ರೇಜ್ ಆ್ಯನ್ಯುವಲ್ ಗ್ರೋತ್ ರೇಟು ಕೂಡ ಪಾಸ್ಟ್ ಡಿಕೆಡಿಗೆ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿನೇ ಇದೆ ಅಂತ ಹೇಳ್ತಿದ್ದಾರೆ. ಇವನ್ ನೈಟ್ರಸ್ ಆಕ್ಸೈಡು ಕೂಡ ಹೌದು, ಹೈಯರ್ ಇದು ತುಂಬ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಆ್ಯಾವ್ರೇಜ್ ಆ್ಯನ್ಯುವಲ್ ಗ್ರೋತ್ ರೇಟು ಕೂಡ ಪಾಸ್ಟ್ 10 ಇಯರ್ಸಲ್ಲಿ ತುಂಬ ಜಾಸ್ತಿ ಆಗಿದೆ. ನೈಟ್ರಸ್ ಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಕರಪ್ಷನ್. ಏನಿದು ಕರಪ್ಷನ್? ಈಗ ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಹೌಸಸ್ ಮತ್ತು ಬಿಸ್ನೆಸ್ ಮ್ಯಾನ್ಸ್ ಏನಿದ್ದಾರೆ ಅವರು ಗೌರ್ಮೆಂಟ್ ಜೊತೆಗೆ ಕನೆಕ್ಟ್ ಆಗಿ ಬಿಸ್ನೆಸ್ ಇಂಟ್ರೆಸ್ಟನ್ನು ಫುಲ್ಫಿಲ್ ಮಾಡ್ಕೊಳ್ತಿದ್ದಾರೆ. ಸೊ ಬಿಸ್ನೆಸ್ ಇಂಟ್ರೆಸ್ಟನ್ನು ಫುಲ್ಫಿಲ್ ಮಾಡ್ಕೊಳ್ಳೋದ್ರಿಂದ ದಿವಾಲಿ ಆಫರ್ ಅಂತ ಅವರಿಗೆ ಕೆಲವೊಂದು ಗಿಫ್ಟ್ಸನ್ನು ಕೊಡ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಯಾನ್ಸಿವ್ ಗಿಫ್ಟ್ಸನ್ನು ಕೊಡ್ತಿದ್ದಾರೆ. ಗಿಫ್ಟ್ ವಾಚರ್ ಇರ್ಬೋದು, ಟ್ರಾವೆಲ್ ಇರ್ಬೋದು, ಅಥವಾ ಫಾರಿನ್ ಕಂಟ್ರಿ ಟ್ರಾವೆಲ್ ಇರ್ಬೋದು, ಮತ್ತು ಅಲ್ಲಿ ಎಕ್ಸ್ಪ್ಯಾನ್ಸಿವ್ ಹೋಟೆಲ್ಸಲ್ಲಿ ಸ್ಟೇ ಆಗೋವಂಥ ಒಂದು ಗಿಫ್ಟ್ಸ್ ಇರ್ಬೋದು. ಸೊ ಈ ರೀತಿಯಾದಂಥ ಗಿಫ್ಟ್ಸನ್ನು ಕೊಡ್ತಿದ್ದಾರೆ. ಸೊ ಇದು ಕೂಡ ಈ ಗಿಫ್ಟ್ಸನ್ನು ಯಾರಾದರೂ ಅಫಿಷಿಯಲ್ಸು ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ ಅಂದರೆ ಅದನ್ನು ಕೂಡ ನಾವು ಕರಪ್ಷನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ಯಾರೇ ಆದ್ರೂ ಗಿಫ್ಟ್ಸನ್ನು ಸುಮ್ಮನೆ ಕೊಡಲ್ಲ ಅಲ್ವಾ. ಸೊ ಇವ್ರು ಏನೋ ಅವರಿಗೆ ಫೇವರ್ ಆಗಿರೋವಂಥ ಕೆಲಸವನ್ನು ಮಾಡಿಕೊಟ್ಟಿರ್ತಾರೆ. ಸೊ ಹಾಗಾಗಿ ಇವರಿಗೆ ಗಿಫ್ಟ್ಸನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈ ರೀತಿ ಗಿಫ್ಟ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕೂಡ ಬ್ರೈಬರಿ ಅಂತ ಕನ್ಸಿಡರ್ ಮಾಡಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂಡರಲ್ಲಿ ಈ ಎಂಪ್ಲಾಯೀಸನ್ನು ಶಿಕ್ಷಿಸಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗಿದ್ರೆ, ಲಾಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್, ದಟ್ ಈಸ್ ಪ್ರಕಾಶ್ ಜಾಮ್ ಒಂದು ವೆಬ್ ಸೀರೀಸನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ವೆಬ್ ಸೀರೀಸ್ ವಿರುದ್ಧವಾಗಿ ಯಾರಾದರೂ ಮಾತಾಡಬೇಕು, ಅವ್ರ ವಿರುದ್ಧವಾಗಿ ಏನಾದರೂ ಫೈಲ್ ಮಾಡಬೇಕು ಅಂತ ಅಂದರೆ ಮಧ್ಯಪ್ರದೇಶ್ ಗೌರ್ಮೆಂಟನ್ನು ಫಸ್ಟು ಪರ್ಮಿಷನ್ ತೊಗೊಳ್ಬೇಕು ಅಂತೇಳಿ ಒಂದು ಡೈರೆಕ್ಟಿವನ್ನು ಮಧ್ಯಪ್ರದೇಶ್ ಹೋಮ್ ಮಿನಿಸ್ಟರು ಹೇಳಿದ್ದಾರೆ. ಸೊ ಅಂದರೆ ಯಾವುದಾದ್ರೂ ಅಬ್ಜೆಕ್ಷನ್ನ ಫೈಲ್ ಮಾಡಬೇಕು ಅಂದರೆ ಫಸ್ಟು ರಿಲಿಜಿಯಸ್ ಸೆಂಟಿಮೆಂಟ್ಸಿಗೆ ಹರ್ಟ್ ಆಗ್ತಿರೋಂಥ ಅಬ್ಜೆಕ್ಷನ್ನ ಫೈಲ್ ಮಾಡಬೇಕಂದ್ರೆ ಫಸ್ಟು ಸ್ಟೇಟ್ ಗೌರ್ಮೆಂಟಿಗೆ ಅದನ್ನು ಸಬ್ಮಿಟ್ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡ್ಮೇಲೆ ಮಾತ್ರ ಆ ಒಂದು ಅಬ್ಜೆಕ್ಷನನ್ನು ಸೈನ್ ಮಾಡಬೇಕು ಅಂತ ಹೇಳಿ ಇವರು ಆದೇಶವನ್ನು ಹೊರಡಿಸಿದ್ದಾರೆ. ಇಟ್ಸ್ ಅಗೇನ್ಸ್ಟ್ ದ ರೈಟ್ ಟು ಸ್ಪೀಚ್ ಅಂತಲೇ ಹೇಳ್ಬೋದು. ಫ್ರೀಡಮ್ ಆಫ್ ಸ್ಪೀಚನ್ನು ಇದು ಕಿತ್ಕೊಂಡಂಗೆ ಆಗ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರೋಸಿಟೀಸ್ ಆ್ಯಕ್ಟ್ 1989. ಸೊ ಈ ಒಂದು ಆ್ಯಕ್ಟ್ ಪ್ರಕಾರ ಈ ಆ್ಯಕ್ಟನ್ನು ಏನಕ್ಕೆ ತಂದಿದ್ದಾರೆ ಅಂದರೆ,
ಇಂಡಿಗ್ನಿಟಿ ಆ್ಯಂಡ್ ಹ್ಯುಮಿಲಿಟೇಷನ್ ಆ್ಯಂಡ್ ಹರಾಸ್ಮೆಂಟನ್ನು ತಡೆಯೋದಕ್ಕೋಸ್ಕರ SC/ST ಮೆಂಬರ್ಸ್ ವಿರುದ್ಧವಾಗಿ ಆಗುವಂಥ ಒಂದು ಹರಾಸ್ಮೆಂಟ್ ಅಥವಾ ಹ್ಯುಮಿಲಿಟೇರಿಯನ್ ಅಥವಾ ಇಂಡಿಗ್ನಿಟಿನ ತಡೆಯೋದಕ್ಕೋಸ್ಕರ ಈ ಒಂದು ಆ್ಯಕ್ಟನ್ನು ತಂದಿದ್ದಾರೆ. ಇದ್ದು ಏಮ್ ಏನು ಅಂದರೆ ಆರ್ಟಿಕಲ್ 15, 17, 21 ಪ್ರೊಟೆಕ್ಟ್ ಮಾಡೋದು. ಸೊ ಸುಪ್ರೀಂ ಕೋರ್ಟ್ ಏನಂತ ಆರ್ಡರ್ ಮಾಡಿದೆ ಅಂದರೆ ಈ ಒಂದು ಪ್ರೊಸೀಡಿಂಗ್ಸು ಯಾವಾಗ ಕ್ವಾಶ್ ಆಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಅಫೆನ್ಸ್ ಏನಾಗಿರುತ್ತೆ, ಸಿವಿಲ್ ನೇಚರ್ ಇರುತ್ತೆ ಅಥವಾ ಪ್ರೈವೇಟ್ ಇನ್ ನೇಚರ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ಒಂದು ಕೇಸನ್ನು ನಾವು ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಮತ್ತು ಇಫ್ ಇನ್ ಕೇಸ್ ಅಲೇಜ್ಡ್ ಅಫೆನ್ಸ್ ಏನಿರುತ್ತೆ ಅದು ಕ್ಯಾಸ್ಟ್ ರಿಲೇಟೆಡ್ ಆಗಿರೋಂಥ ಅಫೆನ್ಸ್ ಆಗಿಲ್ಲ ಅಂದರೆ, ಆ ವಿಕ್ಟಿಮ್ಗೆ ಕ್ಯಾಸ್ಟ್ ರಿಲೇಟೆಡ್ ಆಗಿ ಯಾವುದೇ ರೀತಿಯಾದಂಥ ಅಫೆನ್ಸ ಮಾಡಿಲ್ಲ ಅಂದರೆ ಅದನ್ನು ಕೂಡ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ವಿಕ್ಟಿಮ್ ಏನಾದರೂ ಕಾಂಪ್ರಮೈಸಿಗೆ ಎಂಟರ್ ಆಗ್ತಿದ್ದಾರೆ, ಅವ್ರು ಏನು ವೈಲೇಟ್ ಮಾಡಿರ್ತಾರೆ ಅದನ್ನು ಅವರು ಅಕ್ಸೆಪ್ಟ್ ಮಾಡಿಕೊಂಡು ಕಾಂಪ್ರಮೈಸ್ ಆಗೋದಕ್ಕೆ ಒಪ್ಕೊಳ್ತಿದ್ದಾರೆ ಅಂದಾಗೂ ಕೂಡ ಈ ಒಂದು ಕೇಸನ್ನು ಕನ್ಸಿಡರ್ ಮಾಡಲ್ಲ. ಮತ್ತು ಲೀಗಲ್ ಪ್ರೊಸೀಡಿಂಗ್ನ ಕಂಟಿನ್ಯೂ ಮಾಡಬೇಕು. ವುಡ್ ಬಿ ಆನ್ ಅಬ್ಯೂಸ್ ಆಫ್ ಪ್ರೊಸೆಸ್ ಆಫ್ ಲಾ ಅಂತ, ಅಂದರೆ ಪ್ರೊಸೆಸ್ ಆಫ್ ಲಾನ ಅಬ್ಯೂಸ್ ಮಾಡ್ತಿದೆ ಅಂತ ಅಂದಾಗ ಕೂಡ ಈ ಒಂದು ಕೇಸನ್ನು ಈ ಒಂದು SC/ST ಆ್ಯಕ್ಟ್ ಅಂಡರಲ್ಲಿ ಕನ್ಸಿಡರ್ ಮಾಡಲ್ಲ ಅಂತೇಳಿ ಸುಪ್ರೀಂ ಕೋರ್ಟು ಹೇಳ್ತಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಏನಂತಿದೆ, ಈ ಒಂದು ಪವರನ್ನು ಸುಪ್ರೀಂ ಕೋರ್ಟಿಗೆ ಯಾವುದ್ರ ಅಂಡರಲ್ಲಿ ಸಿಗುತ್ತೆ ಅಂದರೆ ಆರ್ಟಿಕಲ್ 142 ಅಂಡರಲ್ಲಿ ಸಿಗುತ್ತೆ. ಹೈಕೋರ್ಟಿಗೆ ಸೆಕ್ಷನ್ 482 ಆಫ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಿಂದ ಇದು ಸಿಗುತ್ತೆ ಅಂತಲೇ ಹೇಳ್ಬೋದು. ಅಬ್ಯೂಸ್ ಆಫ್ ಟೆಕ್ನಾಲಜಿ ಫಾರ್ ಹ್ಯೂಮನ್ ಟ್ರಾಫಿಕಿಂಗ್. ಸೊ ಫೇಸ್ಬುಕ್ ಏನು ಮಾಡ್ತಿದೆ, ಒರಿಜಿನಲಿ ಇದನ್ನು ಫ್ಯಾಮಿಲಿ ಮತ್ತು ಫ್ರೆಂಡ್ಸನ್ನು ಕನೆಕ್ಟ್ ಮಾಡೋದಕ್ಕೋಸ್ಕರ ಎಸ್ಟಾಬ್ಲಿಷ್ ಆಗಿತ್ತು. ಆದರೆ ಇವಾಗ ಏನು ಮಾಡ್ತಿದೆ, ಏಷ್ಯಾ ಮತ್ತು ಆಫ್ರಿಕನ್ ಹ್ಯೂಮನ್ ಟ್ರಾಫಿಕ್ ಗ್ಯಾಂಗ್ಸು ಇದನ್ನು ಯೂಸ್ ಮಾಡ್ತಿದ್ದಾರೆ ವುಮೆನ್ನ ಸೆಲ್ ಮಾಡೋದಕ್ಕೋಸ್ಕರ. ಈವನ್ ಟುಡೇ ಕೂಡ ನಾವು ಕಾದಿಮಾ ಅಂತ ಸರ್ಚ್ ಮಾಡಿದ್ರೆ ಫೇಸ್ಬುಕ್ಕಲ್ಲಿ ನಮಗೆ ಒಂದು ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಮೇಡ್ ಇನ್ ಅರೇಬಿಕ್ ಅಂತ, ಅಂದರೆ ಕಾದಿಮಾ ಅಂದರೆ ಮೇಡ್ ಇನ್ ಅರೇಬಿಕ್. ಸೊ ಇದೇನು ಮಾಡುತ್ತೆ, ವುಮೆನ್ಸ್ ಮೇಡ್ಸನ್ನ ರಿಸಲ್ಟನ್ನು ತೋರಿಸುತ್ತೆ. ಸೊ ಅಂದರೆ ಅವ್ರದ್ದು ಫೋಟೋಗ್ರಾಫ್ಸು ಮತ್ತು ಅವ್ರದ್ದು ಏಜು ಮತ್ತು ಪ್ರೈಸನ್ನು ತೋರಿಸುತ್ತೆ. ಸೊ ಇದರಿಂದ ಅವ್ರೇನು ಮಾಡ್ತಿದ್ದಾರೆ, ಫೈನಾನ್ಷಿಯಲಿ ಮತ್ತು ಸೆಕ್ಷುವಲಿ ಅವರನ್ನು ಅಬ್ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡಿಕೊಂಡು. ಫೇಸ್ಬುಕ್ಕು ಈ ಮ್ಯಾಟರ್ನ ಸೀರಿಯಸ್ಸಾಗಿ ತೊಗೊಳ್ತಾ ಇಲ್ಲ. ಈವನ್ ಆಪಲ್ ಕಂಪನಿ ಕೂಡ ಥ್ರೆಟನ್ ಟು ರಿಮೂವ್ ದ ಫೇಸ್ಬುಕ್ ಆ್ಯಪ್ ಫ್ರಮ್ ದ ಆಪಲ್ ಸ್ಟೋರ್. ನೆಕ್ಸ್ಟ್ ಹುರಿಕೇನ್ ರಿಕ್. ಸೊ ಇದು ಎಲ್ಲಿ ಅಟ್ಯಾಕ್ ಆಗಿದೆ ಅಂದರೆ ಸೌತ್ ಪೆಸಿಫಿಕ್ ಕೋಸ್ಟಲ್ಲಿ ಮೆಕ್ಸಿಕೋ ಕೋಸ್ಟನ್ನು ಅಟ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದು. Pragati OS. It is an Android-based mobile operating system to be used in upcoming Reliance Jio phones. So Pragati OS ಮತ್ತು ಈ ಒಂದು ಹುರಿಕೇನ್ ನೇಮ್ ಏನಿದೆ, ಸೊ ಇದು ಎಲ್ಲ ಆಯಿತು, ಒಂದೊಂದು ವರ್ಡ್ ಒನ್ ಲೈನರ್ ಅಂತಲೇ ಹೇಳ್ಬೋದು. ಇದು ಜಸ್ಟ್ ಒಂದು ಬೇಸಿಕ್ ಐಡಿಯಾ ಇದ್ದರೆ ಸಾಕು ಅಂತಲೇ ಹೇಳ್ಬೋದು. ಸೊ ಪ್ರಗತಿ OS ಅಂದರೆ ಇದೊಂದು ಆ್ಯಂಡ್ರಾಯ್ಡ್ ಬೇಸ್ಡ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮು. ಇದನ್ನು ಅಪ್ಕಮಿಂಗ್ ರಿಲಯನ್ಸ್ ಜಿಯೋ ಫೋನ್ಸಲ್ಲಿ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನ್ಯಾಷನಲಿಸಮ್ ಆ್ಯಂಡ್ ರಿಲಿಜಿಯಸ್ ಹೇಟ್ರೆಡ್ ರೋಲ್ ಆಫ್ ಸೆಲೆಬ್ರಿಟೀಸ್. ಸೊ ಅಂದರೆ ಸೆಲೆಬ್ರಿಟೀಸು ನ್ಯಾಷನಲಿಸಮ್ ಫೀಲಿಂಗ್ನ ತೊಗೊಂಡು ಬರೋದಕ್ಕೆ ಮತ್ತು ರಿಲಿಜಿಯಸ್ ಹೇಟ್ರೆಡ್ ರೋಲ್ ಇರುತ್ತಲ್ಲ ಅದನ್ನು ಸರಿ ಮಾಡೋದಕ್ಕೆ ಎಷ್ಟು ರೋಲ್ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಇಂಡಿಯಾ ಪಾಕಿಸ್ತಾನದಿಂದ ಸೋತ ಮೇಲೆ T20 ವರ್ಲ್ಡ್ ಕಪ್ ಮ್ಯಾಚಲ್ಲಿ ಸಮ್ ಪರ್ಸನ್ ಏನು ಮಾಡ್ತಿದ್ದಾರೆ, ಕೆಲವೊಂದು ಅಬ್ಯೂಸಿವ್ ಥಿಂಗ್ಸ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ಅಬೌಟ್ ದ ಇಂಡಿಯನ್ ಕ್ರಿಕೆಟರ್ ಮೊಹಮ್ಮದ್ ಶಾಮಿ. ಬಿಕಾಸ್ ಈಸ್ ನಾಟ್ ಇವರು ಮುಸ್ಲಿಮ್ ಆಗಿರೋದ್ರಿಂದ ಇವರು ಏನು ಪಾಕಿಸ್ತಾನ ವಿನ್ ಆಗಲಿ ಅಂತ ಬಯಸಿ ಈ ಒಂದು ಕ್ರಿಕೆಟ್ ಮ್ಯಾಚನ್ನು ಕರೆಕ್ಟಾಗಿ ಆಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ಕೆಲವೊಂದು ಅಬ್ಯೂಸಿವ್ ಥಿಂಗ್ಸನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಸಚಿನ್ ತೆಂಡೂಲ್ಕರು ಇವರು ಶಾಮಿ ಅವರಿಗೆ ಸಪೋರ್ಟ್ ಮಾಡಿ, ಸೊ ನಾವು ಈಗ ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಅಲ್ಲಿರೋಂಥ ಎವ್ರಿ ಪರ್ಸನ್ನು ಕೂಡ ಸಪೋರ್ಟ್ ಮಾಡ್ದಂಗೆ, ಸೊ ಅವರು ಎವ್ರಿ ಪರ್ಸನ್ನು ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ದಂಗೆ. ಸೊ ಹಾಗಾಗಿ ಶಾಮಿನೂ ಕೂಡ ವರ್ಲ್ಡ್ ಕ್ಲಾಸ್ ಬೌಲರ್ ಆಗಿರೋದ್ರಿಂದ ಇವರು ಕೂಡ ಇಂಡಿಯಾ ಗೆಲ್ಲಿ ಅಂತಲೇ ಹಾಡಿರ್ತಾರೆ. ಸೊ ಐ ವಿಲ್ ಸಪೋರ್ಟ್ ಶಾಮಿ ಆ್ಯಂಡ್ ಟೀಮ್ ಇಂಡಿಯಾ ಅಂತ ಹೇಳಿ ಸಚಿನ್ ಅವರು ಹೇಳಿದ್ದಾರೆ. ಸೊ ಇದೇನು ಮಾಡ್ತಿದೆ, ಸೆಲೆಬ್ರಿಟಿ ಶುಡ್ ಸ್ಪೀಕ್ ಓಪನ್ಲಿ ಟು ಕಾಂಬ್ಯಾಟ್ ದ ಹೇಟ್ರೆಡ್ ಆನ್ ದ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಟ್ರೆಡ್ ಸ್ಪೀಚ್ ಬರ್ತಿದೆ ಅದನ್ನು ಕಾಂಬ್ಯಾಟ್ ಮಾಡೋದಕ್ಕೆ ಸೆಲೆಬ್ರಿಟೀಸ್ ಓಪನ್ ಆಗಿ ಮಾತಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಇಲ್ಲಿ ಸೆಲೆಬ್ರಿಟೀಸ್ದು ಪಾತ್ರ ಎಷ್ಟು ಇರುತ್ತೆ ಅಂದರೆ, ಮಾರಲಿ ನಾವು ಸೊಸೈಟಿನ ಇಂಪ್ಯಾಕ್ಟ್ ಮಾಡಬೇಕಂದ್ರೆ ಸೆಲೆಬ್ರಿಟೀಸು ಮುಂದೆ ಬರಬೇಕಂತ ಹೇಳಿ ಹೇಳ್ತಿದ್ದಾರೆ.
ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.